ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರುಬೇಳೆ ಸಾರು ಮಾಡ್ತಾಯಿದ್ದೀನಿ ನೋಡಿ. ಇದೊಂದು ಅರ್ಧ ಗ್ಲಾಸ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸ್ವಚ್ಛಾಗಿ ತೊಳ್ಕೊಂಬರ್ತೀನಿ. ಇವಾಗ ಬೇಳೆ ತೊಳ್ಕೊಂಬಂದಿದ್ದೀನಿ ನಾನು. ಇವಾಗ ಇದಕ್ಕೆ ಒಂದು 4 ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೋದು. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಜನಕ್ಕೆ ಮಾಡ್ತಿರ್ತೀರ ಅಂತ. ಇದು 1 ಟೊಮೆಟೊ, 1 ಈರುಳ್ಳಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಒಂದು 5-6 ಬೀನ್ಸು. ನೋಡಿ, ಒಂದು 4 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ, ಸುಮ್ಮನೆ ಸ್ಮೆಲ್ಗೆ ಅಂತ. ಇದು ಒಗ್ಗರಣೆಗೆ ಅಂತ ಸಪ್ರೇಟ್ ಇಟ್ಟಿದ್ದೀನಿ. ಸ್ವಲ್ಪ ಪಾಲಕ್ ತೊಳೆದ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ, ಏನು ಹೆರ್ಚಿಲ್ಲ ನಾನು. ನೋಡಿ, ಒಂದು 5-6 ಪೀಸ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ. ಸಾಕು ನೀರು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ಜಾಸ್ತಿ ತೊಗೊಂಡಿಲ್ಲ. ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು 3-4 ಸೀಟಿ ಬರೋವರೆಗೂ. ಹೆಸರುಬೇಳೆ ಹೇಗಿದ್ದರೂ ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತಿನ ಬೇಯಿಸೋದು ಬೇಕಾಗಿಲ್ಲ. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಸಾರು ಮಾಡೋಕ್ಕೆ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಕರಿಬೇವು ಹಾಕೋತಾ ಇದ್ದೀನಿ. ಹಾಗೆ ಹಾಕೊಂಡು ಬಿಟ್ಬಿಟ್ಟು ಹಸಿ ಕರಿಬೇವು ಸಿಡಿಯುತ್ತೆ, ಅದಕ್ಕೆ ಒಂದು ಮುಚ್ಚಳ ತೊಗೊಂಡು ಕರಿಬೇವು ಹಾಕಿದ ತಕ್ಷಣ ಬಟ್ಟೆನೆಲ್ಲ ಒರೆಸಿರ್ತೀನಿ ನಾನು ತೊಳೆದ್ಬಿಟ್ಟು. ಆದರೂ ಕೂಡ ಹಸಿ ಇದಿರೋದ್ರೆ ಸಿಡಿಯುತ್ತೆ ಅಂತ ಮುಚ್ಚಳ ಮುಚ್ಚಿಬಿಡ್ಬೇಕು, ಇಲ್ಲಾಂದ್ರೆ ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ, ಆಯಿಲೆಲ್ಲ ಸಿಡಿದು. ನೋಡಿ, ಬೆಳ್ಳುಳ್ಳಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಇದು ಒಂದು 4 ಪೀಸ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಕರಿಬೇವು ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಖಾರ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ಹಾಕಿದ್ದೀನಿ ಬೇಡ. ಅಥವಾ ಸಕ್ಕರೆ ಯಾವುದನ್ನಾದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಬೇಡ ಅಂದರೆ ಬಿಡ್ಬೋದು. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ, ಸ್ವೀಟ್ಸ್ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಿರ್ತೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ಬೇಳೆ, ಸೊಪ್ಪು, ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಪೂನಿಂದ ಮೆತ್ತಗೆ ಮಾಡಿ ಇದಕ್ಕೆ ಹಾಕೊಳ್ಳೋಣ. ಇದು ಮುದ್ದೆ, ಚಪಾತಿ, ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಬೇಳೆ ಎಲ್ಲ ತೊಳೆದ್ಬಿಟ್ಟು ನೀರನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಂದು ಅಂದಾಜು ಮೇಲೆ ಮಾಡ್ಕೊಳ್ಳಿ. ಜಾಸ್ತಿ ಲೈಟಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು, ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೋಬೋದು. ನೋಡಿ, ಕೊತ್ತಂಬರಿನ ತೊಳೆದ್ಬಿಟ್ಟು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಕರೆಕ್ಟ್, ಹಸಿಮೆಣ್ಸಿನ್ಕಾಯಿ ಏನಾದರೂ ಸ್ವಲ್ಪ ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮೇಲೆ ಹಾಕ್ಕೋಬೋದು, ಇಲ್ಲ ಅಷ್ಟೇ ಸಾಕು ಅಂದರೆ ಅಷ್ಟೇ ಕೂಡ ಬಿಡ್ಬೋದು. ಇದನ್ನು ಉಪ್ಪಾದರೂ ಕರೆಕ್ಟಾಗಿದೆಯಾ ಇಲ್ಲ ಅಂತ ಸ್ವಲ್ಪ ಈ ಥರ ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ ಟೇಸ್ಟ್ನ. ಹೀಗೆ ಸೂಪರಾಗಿ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ನೋಡಿಕೊಂಡು. ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ, ಜಾಸ್ತಿ ಬೇಯಿಸೋದು ಬೇಕಿಲ್ಲ, ಯಾಕಂದರೆ ಇದು ಹೆಸರುಬೇಳೆ ಆಗಿರೋದ್ರಿಂದ ಎಲ್ಲ ನೋಡಿ ಬೇಳೆನೇ ಕಾಣಿಸಲ್ಲ, ಎಲ್ಲ ಹೊಟ್ಟೆ ಹೊಡೆದ್ಬಿಟ್ಟು ಸಾಫ್ಟಾಗಿ ಬಂದುಬಿಟ್ಟಿದೆ. ತೊಗರಿಬೇಳೆ ಆದರೆ ಸ್ವಲ್ಪ ಬೇಳೆ ಕಾಣಿಸುತ್ತೆ. ನೋಡಿ, ಹೆಸರುಬೇಳೆ ಪಾಲಕ್ ಸೊಪ್ಪಿನ ಸಾರು ರೆಡಿಯಾಗಿದೆ. ಈ ಮಳೆ ಬರುವಾಗ, ಚಳಿ ಇರುವಾಗ ತುಂಬ ಚೆನ್ನಾಗಿರುತ್ತೆ ಇದು. ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಜೊತೆಗೆ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.